ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಏಪ್ರಿಲ್ ತಿಂಗಳ 30ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು, ನಿಮ್ಮ ತಾಳ್ಮೆಯಿಂದ ನಿಮ್ಮ ಸೈರಣೆಯಿಂದ ನಿಮ್ಮ ಪ್ರಾಣಗಳನ್ನು ಪಡೆದುಕೊಳ್ಳುವಿರಿ. ಲೂಕ 21:19. ಜ್ಞಾನಿಯಾದ ಸಾಲೊಮೋನನು ನಿಮ್ಮ ಹೃದಯವನ್ನು ಎಲ್ಲ ಶ್ರದ್ಧೆಯಿಂದ ಇರಿಸಿಕೊಳ್ಳಲು ಸಲಹೆ ನೀಡುತ್ತಾನೆ. ಅಪೊಸ್ತಲನಾದ ಪೌಲನು ಹೇಳುತ್ತಾನೆ, ನಿನ್ನ ವಶಕ್ಕೆ ಕೊಡಲ್ಪಟ್ಟಿರುವುದನ್ನು ಶ್ರೇಷ್ಠವೆಂದು ತಿಳಿದು ನಮ್ಮಲ್ಲಿ ವಾಸವಾಗಿರುವ ಪವಿತ್ರಾತ್ಮನ ಮೂಲಕ ಕಾಪಾಡು. 2 ತಿಮೋಥೆಯನಿಗೆ 1:14. ಅವನು ಸಲಹೆ ನೀಡಿದನು ಮತ್ತು ಹೇಳಿದನು, ನೀನು ಶುದ್ಧನಾಗಿರುವ ಹಾಗೆ ನೋಡಿಕೋ. 1 ತಿಮೋಥೆಯನಿಗೆ 5:22. ತಿರುವಳ್ಳುವರ್ ರಚಿಸಿದ ತಮಿಳು ದ್ವಿಪದಿ ಇದೆ. ಅದು ಹೇಳುತ್ತದೆ, ನೀವು ನಿಮ್ಮನ್ನು ಮತ್ತು ನಿಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ನಿಮ್ಮ ಮಾತಿನಲ್ಲಿ ನೀವು ಜಾಗರೂಕರಾಗಿರಬೇಕು ಮತ್ತು ಒಳ್ಳೆಯದನ್ನು ಮಾಡುವುದರಲ್ಲಿ ನೀವು ಆಯಾಸಗೊಳ್ಳಬಾರದು. ಲೌಕಿಕ ಜನರು ಅನೇಕ ಸಲಹೆಗಳನ್ನು ನೀಡುತ್ತಿರುತ್ತಾರೆ. ಸಂಜೆ ತಡವಾಗಿ ಹೊರಗೆ ಹೋಗುವಾಗ ನಿಮ್ಮ ಆಭರಣಗಳನ್ನು ಧರಿಸಬೇಡಿ ಎಂಬಂಥ ಅನೇಕ ಸಲಹೆಗಳನ್ನು ನಾವು ಕೇಳಿರುತ್ತೇವೆ. ನಿಮಗೆ ಆಗಾಗ ತುಂಬ ಕೋಪ ಬರುತ್ತದೆ. ನಿಮ್ಮ ಮೇಲಧಿಕಾರಿಯೊಂದಿಗೆ ಹೀಗೆ ಇರಬೇಡಿ ಮತ್ತು ನೀವು ನಿಮ್ಮ ಕೆಲಸವನ್ನು ಕಳೆದುಕೊಳ್ಳಬೇಡಿ. ಬಹಳ ಕಷ್ಟದ ನಂತರ ಸಿಕ್ಕಿದ ಈ ಕೆಲಸಕ್ಕೆ ಹೇಗಾದರೂ ಅಂಟಿಕೊಳ್ಳಿರಿ. ಅಥವಾ ಕುಟುಂಬದಲ್ಲಿ ಐಕ್ಯತೆ, ಹೃದಯದ ಏಕತೆ, ನಿಮ್ಮ ಪವಿತ್ರತೆಯನ್ನು ಕಾಪಾಡಿ ಎಂಬ ಸಲಹೆಗಳನ್ನು ಹೇಳುತ್ತಿರುತ್ತಾರೆ. ತಿರುಕುರಲ್ನ ಇನ್ನೊಂದು ದ್ವಿಪದಿ ಇದೆ. ಅದು ಹೇಳುತ್ತದೆ, ನಿಮಗೆ ಬೇರೆ ಯಾವುದನ್ನು ಕಾಪಾಡಲು ಸಾಧ್ಯವಾಗದಿದ್ದರೂ ನಿಮ್ಮ ನಾಲಿಗೆಯನ್ನು ನೀವು ಕಾಪಾಡಿಕೊಳ್ಳಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಆತ್ಮವನ್ನು ಕಾಪಾಡಲು ಸತ್ಯವೇದವು ನಮ್ಮನ್ನು ಎಚ್ಚರಿಸುತ್ತದೆ. ನಿಮ್ಮ ಆತ್ಮವನ್ನು ಸಂರಕ್ಷಿಸಲು ಅದರ ಎಲ್ಲ ಪಾಪಗಳನ್ನು ಯೇಸುಕ್ರಿಸ್ತನ ರಕ್ತದಿಂದ ತೊಳೆಯಬೇಕು. ಇದು ಆತ್ಮಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡುವ ರಕ್ತವಾಗಿದೆ. ಯಾಜಕ ಕಾಂಡ 17:11. ರಕ್ತ ಸುರಿಸದೆ ಪಾಪದ ಕ್ಷಮೆ ಇಲ್ಲ. ಆತ್ಮಗಳನ್ನು ಪಾಪದ ಹಿಡಿತದಿಂದ ವಿಮೋಚನೆಗೊಳಿಸಲು ಮಾತ್ರ ಕರ್ತನಾದ ಯೇಸು ಕಲ್ವಾರಿ ಶಿಲುಬೆಯ ಮೇಲೆ ಪಾಪದ ಬಲಿಯಾದರು. ಜ್ಞಾನವಿಲ್ಲದೆ ಇರುವುದು ಒಳ್ಳೆಯದಲ್ಲ. ಜ್ಞಾನೋಕ್ತಿ 19:2. ಮೆದುಳಿನ ಜ್ಞಾನವು ಹೆಮ್ಮೆಯನ್ನು ಉಂಟುಮಾಡಬಹುದು, ಆದರೆ ಆತ್ಮದ ಜ್ಞಾನವು ಒಬ್ಬನನ್ನು ಸತ್ಯವೇದದ ಸಲಹೆಯನ್ನು ಕೇಳಲು ಮತ್ತು ನಿಲ್ಲುವಂತೆ ಮಾಡುತ್ತದೆ. ಪಾಪ ಮಾಡುವ ಆತ್ಮವು ಸಾಯುತ್ತದೆ. ಯೆಹೆಜ್ಕೇಲನು 18:20. ವ್ಯಭಿಚಾರಿಯು ಕೇವಲ ಬುದ್ಧಿಶೂನ್ಯನು. ಇಂಥ ಕಾರ್ಯವನ್ನು ಮಾಡುವವನು ತನ್ನನ್ನೇ ನಾಶಪಡಿಸಿಕೊಳ್ಳುವನು. ಜ್ಞಾನೋಕ್ತಿಗಳು 6:32. ನಿಮ್ಮ ಎಲ್ಲ ನಡತೆ ಮತ್ತು ಅಲಂಕಾರಗಳು ಮತ್ತು ಕ್ರಿಯೆಗಳು ಕರ್ತನಿಗೆ ಇಷ್ಟವಾಗಲಿ. ಯೇಸುವಿನ ರಕ್ತದಿಂದ ವಿಮೋಚನೆಗೊಂಡ ನಿಮ್ಮ ಆತ್ಮವನ್ನು ಪವಿತ್ರತೆಯಲ್ಲಿ ಕಾಪಾಡಿರಿ. ಪಾಪ ಮಾಡಬೇಡಿ ಅಥವಾ ಇತರರನ್ನು ಪಾಪಕ್ಕೆ ಕರೆದೊಯ್ಯುವ ರೀತಿಯಲ್ಲಿ ವರ್ತಿಸಬೇಡಿರಿ. ನಿಮ್ಮ ಆಹಾರ ಮತ್ತು ಬಟ್ಟೆಗಿಂತಲೂ ನಿಮ್ಮ ಆತ್ಮವು ಮುಖ್ಯವಾಗಿದೆ. ದೇವರ ಮಕ್ಕಳೇ, ನೀವು ನಿಮ್ಮ ಆತ್ಮವನ್ನು ಸಂರಕ್ಷಿಸಿದರೆ ನಿಮ್ಮ ಶಾಶ್ವತೆಯನ್ನು ನೀವು ಹಿಡಿದಿಟ್ಟುಕೊಳ್ಳುತ್ತೀರಿ. ನಿಮ್ಮ ಆತ್ಮದಲ್ಲಿ ಪವಿತ್ರತೆ ಇದ್ದರೆ ನೀವು ಮಹಿಮೆಯ ರಾಜ್ಯದಿಂದಲೂ ಸಂತೋಷದಿಂದ ನೀವು ಸ್ವರ್ಗದ ರಾಜ್ಯವನ್ನು ಸೇರುತ್ತೀರಿ. ನೆನಪಿಡಿ, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಮತ್ತಾಯ 11:29. ಕರ್ಮನ್ನು ಆಶೀರ್ವದಿಸಲಿ. ಆಮೇಲೆ